ಆತ್ಮೀಯ ಗೆಳೆಯರೇ, ದಿವ್ಯಾನಂದ ಮೂರ್ತಿ ಮಾತಾಡ್ತಾ ಇದ್ದೀನಿ ದಿವ್ಯ ರೂಪ ಚಾನಲಿಂದ. ಮನುಷ್ಯರ ಜೀವನ ಅತ್ಯಂತ ಉತ್ತಮ ಮಟ್ಟಕ್ಕಿರಬೇಕಾದ್ರೆ ಅವನ ಯಾವುದೇ ಬಾಹ್ಯ ಸವಲತ್ತುಗಳ ಜೊತೆಗೆ ಆಂತರಿಕ ಸ್ಥಿತಿ ಅದ್ಭುತವಾಗಿರಬೇಕಾಗುತ್ತೆ ಅನ್ನೋದನ್ನು ಮನಗಂಡ ನಾನು ಮನಸ್ಸಿನ ಬಗ್ಗೆ ಬರೆದಿರ್ತಕ್ಕಂಥ ಅನೇಕ ಪುಸ್ತಕಗಳನ್ನು ಆಗಾಗ ಓದುವ ಪ್ರಯತ್ನ ಮಾಡಿ ವಿಶ್ವಖ್ಯಾತ ಲೇಖಕರು ತಮ್ಮ ಅರಿವನ್ನು ಅಕ್ಷರ ರೂಪದಲ್ಲಿ ಜೀವಂತವಾಗಿರಿಸಿಕೊಟ್ಟ ಅನೇಕ ಸುಂದರ ಭವ್ಯ ಕೃತಿಗಳ ಅಧ್ಯಯನ ಮಾಡಿ ಒಂದು ಅಂಶವನ್ನು ಮನಗಂಡೆ. ಈ ಪ್ರಪಂಚದಲ್ಲಿ ಬುದ್ಧ ಭಗವಾನ್ ಹೇಳ್ದಂಗೆ ಎಲ್ಲಕ್ಕಿಂತ ಮುಖ್ಯವಾದದ್ದು ಮನಸ್ಸು. ಮನಸ್ಸಿನಂತೆ ಮಹಾದೇವ, ಮನಸ್ಸಿದ್ದರೆ ಮಾರ್ಗ, ಮನೋಬಲವೇ ಮಹಾಬಲ ಎಂಬುದು ಅತ್ಯಂತ ಸತ್ಯವಾದಂಥ ಮಾತುಗಳು. ನಮ್ಮ ಜೀವನದಲ್ಲಿ ನಾವು ಎಲ್ಲ ರೀತಿಯ ಸರ್ವತೋಮುಖ ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ಆರ್ಥಿಕ ಸವಲತ್ತು ಸೇರಿದಂತೆ ಎಲ್ಲ ನಮಗೆ ದೇವರು ಕೊಟ್ಟಿರತಕ್ಕಂಥ ಎಲ್ಲ ಒಂದು ಸೌಕರ್ಯಗಳನ್ನು ನಾವು ಸಂತೋಷದಿಂದ ಅನುಭವಿಸಬೇಕಾದ್ರೆ, ಸಮಾಜಮುಖಿಯಾಗಿ ಬಾಳಬೇಕಾದ್ರೆ ಸುಂದರವಾದ ಮನಸ್ಥಿತಿ ಖಂಡಿತ ಬೇಕಾಗುತ್ತೆ ಅನ್ನೋದು ನನಗೆ ದಿನೇ ದಿನೇ ಮನವರಿಕೆ ಆಯಿತು. ನನ್ನ ಹೈಸ್ಕೂಲ್ ದಿನಗಳಿಂದಲೂ ಕೂಡ ನಾನು ಅತ್ಯಂತ ಉತ್ತಮ ಮಟ್ಟದ ಸೂಕ್ತಿಗಳನ್ನು, ನುಡಿಗಟ್ಟುಗಳನ್ನು ನಾನು ಸಂಗ್ರಹ ಮಾಡ್ತಾ ಬಂದೆ. ಎಲ್ಲ ಹೇಳುವ ಸಾಮಾನ್ಯವಾದ ಅಂದರೆ ಕಾಮನ್ ಫ್ಯಾಕ್ಟರ್ ಅಂತೀವಲ್ಲ, ಸಾರಾಂಶ ಅಂದರೆ ಈ ಪ್ರಪಂಚದಲ್ಲಿ ಮನಸ್ಸಿಗಿಂತ ದೊಡ್ಡದು ಯಾವುದೂ ಇಲ್ಲ ಅಂತ. ಅದಕ್ಕೆ ಸಂತರು, ಶರಣರು, ಋಷಿಮುನಿಗಳು, ದಾರ್ಶನಿಕರು, ಲೇಖಕರು ಪ್ರತಿಯೊಬ್ಬರೂ ಕೂಡ ಮನಸ್ಸಿನ ಶ್ರೇಷ್ಠತೆಯ ಬಗ್ಗೆ ಕೃತಿಗಳನ್ನ ಬರೀತಾರೆ. ಮತ್ತು ನಮ್ಮ ಆಂತರಿಕ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವ ಬಗ್ಗೆ ಆಗಾಗ್ಗೆ ಹೇಳ್ತಾ ಇರ್ತಾರೆ. ಅದಕ್ಕೆ ಇನ್ ವರ್ಲ್ಡ್ ನಥಿಂಗ್ ಇಸ್ ಗ್ರೇಟರ್ ದ್ಯಾನ್ ಮ್ಯಾನ್, ಇನ್ ಮ್ಯಾನ್ ನಥಿಂಗ್ ಇಸ್ ಗ್ರೇಟರ್ ದ್ಯಾನ್ ಮೈಂಡ್. ಅಂದರೆ ಈ ಪ್ರಪಂಚದಲ್ಲಿ ಮನಸ್ಸಿಗಿಂತ ದೊಡ್ಡದು ಯಾವುದೂ ಇಲ್ಲ ಅಂತನ್ನೋ ವಿಚಾರಗಳು ಪ್ರಚಲಿತದಲ್ಲಿದೆ. ಸ್ವಾಮಿ ವಿವೇಕಾನಂದರು ಕೂಡ ಹೇಳ್ತಾರೆ, ಆಲ್ ದಿ ಪವರ್ ಇಸ್ ದೇರ್ ವಿತಿನ್ ಯು, ಬಿ ಬೋಲ್ಡ್ ಲೈಕ್ ಎ ರಾಕ್ ಅಂತ. ಅಂದರೆ ಒಟ್ಟಾರೆ ನಮ್ಮ ಮನಸ್ಸು ಚೆನ್ನಾಗಿದ್ದರೆ ನಾವು ಏನು ಬೇಕಾದರೂ ಮಾಡ್ಬೋದು. ನಾವು ಜೀವನದಲ್ಲಿ ಎಂಥ ಪ್ರಪಾತ ಸ್ಥಿತಿಯಲ್ಲಿದ್ದರೂ ಕೂಡ ಮನೋಸಂಕಲ್ಪ ಮಾಡಿ ನಾನು ಗೆದ್ದೇ ಗೆಲ್ತೀನಿ ಅಂತ ಹೊರಟರೂ ಕೂಡ ಆ ದಿನದಿಂದ ಅವನು ಗೆಲ್ಲುವ ಪ್ರಯತ್ನಗಳನ್ನ ಮಾಡ್ಬೋದು. ಅದಕ್ಕೆಲ್ಲಕ್ಕೂ ಮನಸ್ಸು ಚೆನ್ನಾಗಿರಬೇಕು. ಆ ವಿಚಾರವಾಗಿ ನಾನು ಸತತವಾಗಿ ಚಿಂತನೆ ಮಾಡಿ ಇದ್ರ ಬಗ್ಗೆ ನಾನು ಬರಿಬೇಕು ಅಂತೇಳಿ ಬರೆದಂಥ ಮೊದಲನೇ ಪುಸ್ತಕನೇ ಮನಸ್ಸು ಹೂವಾಗಲಿ ಜೀವನ ಜೇನಾಗಲಿ. ಈ ಕೃತಿ ಅನೇಕ ಗಣ್ಯಮಾನ್ಯರಿಂದ ನಾನು ಕಲಿತ ಪಾಠಗಳು, ನನ್ನ ಜೀವನದ ವೈಯಕ್ತಿಕ ಅನುಭವಗಳು ಮತ್ತು ಈ ಪ್ರಪಂಚಕ್ಕೆ ಅತ್ಯಂತ ಸುಂದರವಾದ ಕೊಡುಗೆಗಳನ್ನು ಕೊಡಬೇಕಾದ್ರೆ, ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನ ವೃದ್ಧಿಸ್ಕೋಬೇಕಾದ್ರೆ ನಾವು ಯಾವ ರೀತಿ ನಮ್ಮ ಮನಸ್ಥಿತಿನ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನನ್ನದೇ ಆದ ರೀತಿಯಲ್ಲಿ ಸರಳವಾಗಿ ಚಿಂತಿಸಿ ನಾನು ಬರೆದಿದ್ದೆ. ಈ ಕೃತಿಯನ್ನು ಸುದೈವವೋ ಏನೋ ಎನ್ನುವಂತೆ ದೊಡ್ಡ ದೊಡ್ಡ ವ್ಯಕ್ತಿಗಳು, ನಮ್ಮ ಸಿದ್ಧಗಂಗಾ ಪರಮ ಪೂಜ್ಯರಾಗಿದ್ದಂತಹ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳಂಥವರು 2006ರಲ್ಲೇ ಈ ಕೃತಿಯನ್ನು ಒಮ್ಮೆ ಓದಿ, ಈ ಕೃತಿಯ ಶೀರ್ಷಿಕೆ ತುಂಬ ಚೆನ್ನಾಗಿದೆ, ಜೊತೆಗೆ ದೊಡ್ಡ ವಿಚಾರಗಳನ್ನ ಸರಳವಾಗಿ ಬರೆದಿದ್ದಾರೆ ಅಂಥೇಳಿ ನನಗೆ ಫೋನ್ ಕರೆ ಮಾಡಿಸಿದರು. ಅದೇ ಥರ ಈ ನಾಡಿನಲ್ಲಿ ಭಾಳ ದೊಡ್ಡ ಹೆಸರು ಮಾಡಿದಂಥ ಸಿದ್ದೇಶ್ವರ ಸ್ವಾಮೀಜಿಗಳವರು ಅವರ ಶಿಷ್ಯರಾದ ಶ್ರದ್ಧಾನಂದ ಸ್ವಾಮೀಜಿಗಳ ಮೂಲಕ ಈ ಕೃತಿ ಚೆನ್ನಾಗಿದೆ ಅಂತ ನನಗೆ ಸಂದೇಶ ಕಳಿಸಿದರು. ಒಂದು ಪತ್ರವನ್ನು ಕೂಡ ಆ ಶ್ರದ್ಧಾನಂದ ಸ್ವಾಮೀಜಿಗಳು ಬರೆದಿದ್ದರು. ಅಂದರೆ ಆ ಮಹನೀಯರು ನಮ್ಮ ಈ ಕೃತಿಗೆ ತಮ್ಮ ಆಶೀರ್ವಾದ ಮಾಡಿದ್ದಾರೆ. ಆ ಕೃತಿ ದಿನೇ ದಿನೇ ರಾಜ್ಯದ ಗಣ್ಯಮಾನ್ಯರಿಂದ ಹಿಡಿದು ಗೃಹಿಣಿಯರಿಂದ ಹಿಡಿದು ಸಾಮಾನ್ಯ ಯುವಕ ಯುವತಿಯರು ಕೂಡ ಈ ಕೃತಿಯನ್ನು ಮೆಚ್ಚಿಕೊಂಡರು. ಕಾರಣ ಇಷ್ಟೇ, ನಾನು ನೇರವಾಗಿ ಸರಳವಾಗಿ ಬರೆದಿದ್ದೆ.
ನಮ್ಮ ಮನಸ್ಸನ್ನು ಚೆನ್ನಾಗಿಟ್ಕೊಂಡು ನಮಗಿರೋ ಸವಲತ್ತುಗಳಲ್ಲೇ ಯಾವ ಥರ ಸುಂದರವಾಗಿ ಬಾಳ್ಬೋದು, ಯಾವ ರೀತಿ ನಾವು ಸಮಾಜಮುಖಿಯಾದ ಕೆಲಸಗಳನ್ನು ಮಾಡ್ಬೋದು ಮತ್ತು ಪರೋಪಕಾರ ಜೀವನವನ್ನು ಆದಷ್ಟು ಮಟ್ಟಿಗೆ ಮಾಡ್ಬೋದು ಮತ್ತು ಇದರಿಂದ ಎಷ್ಟು ಸಂತೋಷ ಸಿಗುತ್ತೆ. ನಾವು ನಮಗೆ ಬಂದಂಥ ಎಲ್ಲ ಅನುಕೂಲತೆಗಳನ್ನು ಕೂಡ ಬೇರೆಯವ್ರ ಹಿತಕ್ಕೂ ಬಳಸಿದ್ರೆ ಅದು ಹೆಂಗೆ ಅದು ದ್ವಿಗುಣ ಆಗುತ್ತೆ, ಹೆಚ್ಚುತ್ತೆ. ಮತ್ತು ನಮಗೆ ಯಾರಿಗಾರು ಸಹಾಯ ಮಾಡುವಂಥ ಅವಕಾಶ ಸಿಕ್ಕಿದಾಗ ಹಿಂದೂ ಮುಂದೆ ನೋಡದೆ ಸಹಾಯ ಮಾಡೋದರಿಂದ ಮತ್ತು ನಮ್ಮ ಮನಸ್ಥಿತಿಯನ್ನು ಸದಾ ಕಾಯಕ ದಾಸೋಹದ ಮಾರ್ಗದಲ್ಲೇ ನಡೆಸೋದ್ರಿಂದ ಎಷ್ಟು ಒಳ್ಳೆಯದಾಗತ್ತೆ ಅನ್ನೋ ವಿಚಾರಗಳನ್ನ ಸರಳವಾಗಿ ಹೇಳಿದ ಈ ಕೃತಿ ಇಂದು 7ನೇ ಮುದ್ರಣ ಕಂಡಿದೆ. ರಾಜ್ಯದಾದ್ಯಂತ ಸತತವಾಗಿ ಎಲ್ಲರ ಗಮನವನ್ನು ಸೆಳೀತಾ ಇದೆ. ತದನಂತರ ನಾನು ನಮ್ಮ ಗ್ರಾಮದಲ್ಲಿ ಒಂದು ದೊಡ್ಡ ಸಮಾರಂಭವನ್ನು ಮಾಡಿ ಈ ಮನಸ್ಸು ಹೂವಾಗಲಿ ಜೀವನ ಜೇನಾಗಲಿ 4ನೇ ಮುದ್ರಣದ ಜೊತೆಗೆ ಒಂದು ಹೊಸ ಪುಸ್ತಕ ಔದಾರ್ಯದ ಜೀವನ ಮಾಧುರ್ಯದ ಮಧುವನ ಅಂತ ಬರೆದೆ. ಇದು ಕೂಡ ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟಂಥ ಕೃತಿಯೇ ಆಗಿತ್ತು. ಇದು ಕೂಡ ರಾಜ್ಯದ ಎಲ್ಲ ಜನರ ಪ್ರೀತಿಯನ್ನು ಗಳಿಸಿದೆ. ತದನಂತರ ನಾನು 2023 ಡಿಸೆಂಬರ್ ತಿಂಗಳಲ್ಲಿ ಅನುಭವದ ಜೇನಾನಿ ಅಮೃತದ ಸಂಜೀವಿನಿ ಕೃತಿಯನ್ನು ಬರೆದೆ. ಈ 3 ಕೃತಿಗಳು ಇಂದು ರಾಜ್ಯದಾದ್ಯಂತ ಎಲ್ಲರ ಪ್ರೀತಿ ಗಳಿಸಿ ಮುನ್ನಡೀತಾ ಇವೆ. ಸುಮಾರು 40,000 ಪ್ರತಿಗಳು ಜನರ ಕೈ ಸೇರಿವೆ. ನಾನು ಆರ್ಥಿಕ ದೃಷ್ಟಿಯಿಂದೇ ಅಲ್ಲ, ವಿದ್ಯಾರ್ಥಿಗಳ ಜೀವನ ಮಟ್ಟ ಸುಧಾರಿಸಬೇಕು ಮತ್ತು ಯಾವುದೇ ಕ್ಷೇತ್ರದ ವ್ಯಕ್ತಿಯಾಗಿರಲಿ ಅವರ ಜೀವನ ಉತ್ತಮಗೊಳ್ಳಬೇಕು ಅನ್ನೋದು ದೃಷ್ಟಿಯಿಂದ ಅತ್ಯಂತ ರಿಯಾಯಿತಿ ದರದಲ್ಲಿ ಕೊಡ್ತಾಯಿದ್ದೀನಿ. ಮತ್ತು ಕಾಲೇಜುಗಳಲ್ಲಿ ಈ ಪುಸ್ತಕದ ಬಗ್ಗೆ ವಿಚಾರ ಸಂಕಿರಣಗಳನ್ನ ಏರ್ಪಡಿಸಿ ಮಕ್ಕಳಿಗೆಲ್ಲ ಅದನ್ನು ಭಾಳ ರಿಯಾಯಿತಿ ದರದಲ್ಲಿ ನೀಡ್ತಾ ಬರ್ತಾಯಿದ್ದೀನಿ. ಸಿದ್ಧಗಂಗಾ ಮಠದ ಈಗಿನ ಅಧ್ಯಕ್ಷರಾದಂಥ ಸಿದ್ಧಲಿಂಗ ಸ್ವಾಮೀಜಿಯವರು ಕೂಡ ಈ ಕೃತಿಯನ್ನು ಭಾಳ ಮೆಚ್ಚಿಕೊಂಡು ಪ್ರೋತ್ಸಾಹ ಆಶೀರ್ವಾದ ನೀಡ್ತಾ ಇದ್ದಾರೆ. ಅದೇ ಥರ ನಮ್ಮ ಸುತ್ತೂರು ಜಗದ್ಗುರುಗಳು ಕೂಡ ನನ್ನ ಕೃತಿಯ ಬಗ್ಗೆ ಭಾಳ ಅರ್ಥಪೂರ್ಣವಾಗಿದೆ ಎಂಬ ಮಾತುಗಳನ್ನು ಹೇಳಿದ್ದಾರೆ. ಖ್ಯಾತ ಮನೋವೈದ್ಯರಾದಂಥ CR ಚಂದ್ರಶೇಖರ್ ಅಂತೂ ನನಗೆ ಸತತವಾಗಿ ಬೆಂಬಲ ನೀಡ್ತಾ ಇದ್ದಾರೆ. ತಮ್ಮ ಅನಿಸಿಕೆಗಳನ್ನು ಮುನ್ನುಡಿಯಲ್ಲಿ ಬರ್ಕೊಡ್ತಾ ಇದ್ದಾರೆ. ಸೋಮೇಶ್ವರ್ ಸರ್ ಅಂತೂ ಚಂದನ TVಯಲ್ಲೊಮ್ಮೆ ನನ್ನ ಅನುಭವದ ಜೇನಾನಿ ಕೃತಿಯ ಬಗ್ಗೆ ಮಾತಾಡಿ ಈ ಕೃತಿಯನ್ನು ಯಾಕೆ ಓದಬೇಕು, ಎಷ್ಟು ಅರ್ಥಪೂರ್ಣವಾಗಿದೆ ಅಂತೇಳಿ ಭಾಳ ಎನ್ಕರೇಜ್ ಮಾಡಿದ್ದಾರೆ. ಅದರಿಂದಾಗಿ ವಿಧಾನಸೌಧದಲ್ಲಿ ನಡೆದಂಥ ಬೃಹತ್ ಪುಸ್ತಕ ಮೇಳದಲ್ಲಿ ನನ್ನ 3 ಕೃತಿಗಳು ತುಂಬ ಚೆನ್ನಾಗಿ ಜನರ ಕೈ ತಲುಪುವಂತೆ ಆಗಿವೆ. ಅದರಿಂದ ಭಾಳ ಹೆಸರು ಬರ್ತಾ ಇದೆ. ನನ್ನ ಕೃತಿಗಳು ದಿನೇ ದಿನೇ ರಾಜ್ಯದ ಮೂಲೆಗೆ ಹರಡ್ತಾ ಇವೆ ಗೆಳೆಯರೆ. ನಾನು ಹೇಳೋದಷ್ಟೇ, ಒಳ್ಳೆಯದನ್ನು ನಾವು ಎನ್ಕರೇಜ್ ಮಾಡಬೇಕು, ಒಳ್ಳೆಯ ಕೃತಿಗಳಿಗೆ ಬೆಂಬಲ ಸಿಗಬೇಕು. ಆವಾಗ ಸಮಾಜದ ಸ್ವಾಸ್ಥ್ಯ ಸ್ವಲ್ಪವಾದರೂ ಉತ್ತಮವಾಗುತ್ತೆ. ನಾನು ಆದಷ್ಟು ಕೂಡ ಈ ಕೃತಿಗಳನ್ನು ಬಹುತೇಕ ನೊಂದ ಜನರ ಮನಸ್ಥಿತಿಯನ್ನು ಸುಧಾರಿಸೋಕ್ಕೆ ಅವರಿಗೆ ಕೊಡ್ತಾ ಇರ್ತೀನಿ. ಮತ್ತು ಹಾಗೆ ವಿದ್ಯಾರ್ಥಿಗಳಲ್ಲಿ ಮೌಲ್ಯಾಧಾರಿತ ಜೀವನ ರೂಢಿಸ್ಕೊಳ್ಳುವಂತಾಗಲಿ ಅಂತ ನಾನು ಹೆಚ್ಚು ವಿದ್ಯಾರ್ಥಿಗಳಿಗೆ ತಲುಪಿಸ್ತಾ ಇರ್ತೀನಿ. ಈ ಕೃತಿಗಳು ಹೆಚ್ಚು ಜನರ ಕೈ ಸೇರಬೇಕಾದ್ರೆ ತಮ್ಮಂಥ ಓದುಗರ ಸಹಕಾರ ಇನ್ನೂ ಭಾಳ ಮುಖ್ಯವಾಗಿ ಬೇಕಾಗುತ್ತೆ ಗೆಳೆಯರೆ. ನನ್ನ ದೂರವಾಣಿ ಸಂಖ್ಯೆ ಹಾಕಿದ್ದೀನಿ 7760574305. ಈ ಕೃತಿ ವಿಶೇಷ ಸಂದರ್ಭಗಳಲ್ಲಿ ಉಡುಗೊರೆ ಕೊಡಲು ಸೂಕ್ತವಾಗಿವೆ ಅನ್ನುವ ಅಭಿಪ್ರಾಯಗಳು ಕೂಡ ಇದೆ. ತಾವುಗಳು ಈ ಕೃತಿಯನ್ನು ಯಾರಾದರೂ ಓದಿದರೆ, ಕೃತಿಯಲ್ಲಿ ಒಳ್ಳೆಯ ಅಂಶಗಳಿದ್ದರೆ ಇತರರಿಗೂ ಕೂಡ ಈ ಕೃತಿಗಳ ಬಗ್ಗೆ ಮಾತಾಡಿ. ತಮಗೆ ಹೆಚ್ಚಿನ ಪ್ರತಿಗಳು ಬೇಕಾದಾಗ ಭಾಳ ಕಡಿಮೆ ದರದಲ್ಲಿ ಈ ಕೃತಿಗಳನ್ನು ನಿಮ್ಮ ವಿಳಾಸಕ್ಕೆ ತಲುಪಿಸ್ತೇವೆ. ಈ ಪ್ರಪಂಚದಲ್ಲಿ ನಾವು ಬಾಳುವ ಕಾಲ ಎಷ್ಟೇ ಅವಧಿಯದ್ದಾಗಿರಬಹುದು, ಆದರೆ ನಾವು ಏನನ್ನು ಉಳಿಸಿ ಹೋಗ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಏಕೆಂದರೆ ಟೈಮ್ ಆ್ಯಂಡ್ ಟೈಡ್ಸ್ ವೇಟ್ ಫಾರ್ ನನ್. ಕಾಲ ಮತ್ತು ಸಮುದ್ರದ ಅಲೆಗಳು ಯಾರಿಗಾಗೂ ಯಾವತ್ತೂ ಕಾಯೋದಿಲ್ಲ. ನಿಮ್ಮ ಆರ್ಥಿಕ ಸ್ಥಿತಿ ಬಲಾಢ್ಯವಾಗಿದ್ದರೆ, ಚೆನ್ನಾಗಿದ್ದರೆ ಇಂಥ ಕೃತಿಗಳನ್ನು
ಕೊಂಡು ಭಾಳಷ್ಟು ಜನಕ್ಕೆ ಉಡುಗೊರೆಯಾಗಿ ಕೊಡ್ಬೋದು. ನಿಮ್ಮ ಜೀವನ ಭಾಳ ಯಾತನಾಮಯವಾಗಿದ್ದರೂ ಕೂಡ ಈ ಕೃತಿಯನ್ನು ಓದಿ ಸ್ಫೂರ್ತಿಯನ್ನಂತೂ ಖಂಡಿತ ಪಡ್ಕೋಬೋದು. ಇದು ಯಾಕೆಂದರೆ ವಿಶ್ವದ ಗಣ್ಯಮಾನ್ಯರ, ಸಂತರ, ಶರಣರ ಸರಳವಾದ ಅಂಶಗಳು ಈ ಕೃತಿಯಲ್ಲಿ ಅಡಗಿವೆ. ಅದನ್ನು ನನ್ನದೇ ಆದ ರೀತಿಯಲ್ಲಿ ಆದಷ್ಟು ಸರಳವಾಗಿ ಬರೆದಿದ್ದೇನೆ ಗೆಳೆಯರೆ. ತಾವು ತಮ್ಮ ಜೀವನ ಶ್ರೇಷ್ಠ ಮಟ್ಟದ್ದಕ್ಕೆ ಹೋಗುವ ಕಾರ್ಯವನ್ನು ಕೈಗೊಳ್ಳಬೇಕು. ಏಕೆಂದರೆ ನಾವು ಎಷ್ಟು ದಿನ ಬಾಳ್ತೀವಿನಕ್ಕಿಂತ ಎಷ್ಟು ಉತ್ತಮವಾಗಿ ಬಾಳ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಭಾಳ ಯಶಸ್ವಿ ಜನರಾಗಿದ್ದರೆ ಈಗಾಗಲೇ ನೀವು ಭಾಳ ಸಂತೋಷ. ನಿಮ್ಮ ಜೀವನ ಇನ್ನಷ್ಟು ಯಶಸ್ಸಿನ ಮಟ್ಟಕ್ಕೆ ಹೋಗಲಿ. ನಿಮ್ಮಿಂದ ಕನ್ನಡ ಕೃತಿಗಳು ಹೆಚ್ಚು ಹೆಚ್ಚು ಹರಡುವಂತಾಗಲಿ, ಒಳ್ಳೆಯ ಕೃತಿಗಳಿಗೆ ಬೆಲೆ ಸಿಗುವಂತಾಗಲಿ. ಈ ಕೃತಿಗಳನ್ನು ಹೆಚ್ಚು ಹೆಚ್ಚು ಖರೀದಿಸಿ ಮತ್ತು ಅವಶ್ಯಕತೆ ಇರ್ತಕ್ಕಂಥವ್ರಿಗೆ ಈ ಕೃತಿಯ ಬಗ್ಗೆ ಹೇಳಿ. ಇಂಥ ಕೃತಿಗಳನ್ನು ನೀವು ಹೆಚ್ಚು ಪ್ರಚಾರ ಮಾಡುವುದರಿಂದ ಅದು ಒಂದು ರೀತಿ ಕನ್ನಡ ಸೇವೆ ಆದಂಗೆ ಆಗುತ್ತೆ. ನಮ್ಮಂಥ ಬೆಳೆಯುವ ಲೇಖಕರಿಗೆ ಮತ್ತಷ್ಟು ನಿಮ್ಮಿಂದ ಸ್ಫೂರ್ತಿಯುತವಾದ ಪ್ರೇರಣೆ, ಬೆಂಬಲ ಸಿಗುತ್ತೆ. ಅದೇ ನಮಗೆ ಶ್ರೀರಕ್ಷೆ ಖಂಡಿತ. ಅದರಿಂದ ತಾವು ಈ ಕೃತಿಗಳನ್ನು ಓದಿದ್ದರೆ ಇದ್ರ ಬಗ್ಗೆ ಜನಗಳಿಗೆ ಹೇಳಿ. ಇನ್ನೂ ಓದದಿದ್ದರೆ ಖಂಡಿತ ಈ ಕೃತಿಯನ್ನು ನನ್ನ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡುವುದರ ಮೂಲಕ ನೀವು ಪಡೆಯಿರಿ. ನೀವು ಹಣದ ಬಗ್ಗೆ ಯೋಚನೆ ಮಾಡುವಂತಿಲ್ಲ. ನೀವು ಈ ಕೃತಿಯನ್ನು ಓದಿದ ಮೇಲೂ ಕೂಡ ನಮಗೆ ತಲುಪಿಸ್ಬೋದು. ಯಾಕೆಂದರೆ ಅಷ್ಟು ನಂಬಿಕೆ ಇದೆ. ನಮ್ಮ ಮೊಬೈಲ್ ನಂಬರ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 7760574305 ಗೆಳೆಯರೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬರ್ ಆದರೆ ನಾನು ಇಂಥ ಒಳ್ಳೆಯ ವಿಚಾರಗಳನ್ನ ಮತ್ತಷ್ಟು ಜನಕ್ಕೆ ತಲುಪಿಸೋಕ್ಕೆ ಸಹಕಾರ ಆಗುತ್ತೆ ಅಂಥೇಳಿ ನನ್ನ ಕೃತಿಯ ಪುಟಗಳನ್ನು, ಶೀರ್ಷಿಕೆಗಳನ್ನು ಮತ್ತೊಮ್ಮೆ ತಮಗೆ ಪರಿಚಯಿಸಿ ನನ್ನ ಈ ದಿನದ ಅನಿಸಿಕೆಯನ್ನು ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೇನೆ. ನನ್ನ ಭಾವನೆಗಳಿಗೆ ಸ್ಪಂದಿಸುವ ಕೆಲಸ ಮಾಡ್ತೀರಿ ಅಂತ ನಂಬಿದ್ದೇನೆ. ಒಳ್ಳೆಯ ಕೃತಿಗಳು ನಾಡಿನ ಉದ್ದಗಲಕ್ಕೂ ಸಂಚರಿಸುವಂಥ ಕೆಲಸಕ್ಕೆ ನೀವು ತಮ್ಮ ಕೈ ಜೋಡಿಸಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತಾಯಿದ್ದೀನಿ ಗೆಳೆಯರೆ. ನಮಸ್ಕಾರಗಳು.